ಅನ್ಕರ ಹಿಂಗೆ ಮದುವೆ ವಿಷಯ ಎಲ್ಲಿಗೆ ಗೊತ್ತಾ? ಯಾಕೆ ದೋಸ್ತ ಈಗ ಕೇಳತ್ತದಿ? ಇಲ್ಲೋ ಮದುವೆ ವಿಷಯ ಹೇಳಿದ ಅನ್ಕ ಬರ್ತಿಲ್ಲ. ಎಲ್ಲೋ ದೋಸ್ತ ಆಯ್ಕೆ ನನಗೆ ಕರೆ ಅಂದಿರೋ ಅಂತ ದೋಸ್ತ ಆಯ್ಕೆ ಕರಿ ಅಂದ ಎಲ್ಗಪ್ಪ ಅಲ್ಬೇಡಪ್ಪ ದೋಸ್ತ. ಹಾಂ ನನಗೆ ಕರೆ ಎಂದಿಗೈತಿ ಕಾಣಿಸೋದು ದೋಸ್ತ. ಇಲ್ಲ ದೋಸ್ತ, ನೀ ಚಂದ ಅದೀವ ಕರಗಿಲ್ಲ, ನೀ ಚಂದ ಅದಿ ಕುಂದ್ರ ನೀ. ಸುನಿಲ, ಇವತ್ತು ನೀನು ಮೇಸ್ತ್ರಿ ಬಡ್ದತ್ಲ. ಹ್ಞೂ ಮರ ಎದಕ್ಕೆ ಬಡ್ದು? ಅದಾ ಇಲ್ಲ ಇದಷ್ಟು ಕೆಲಸ ಐತೆ. ನಾ ಬಡ ಎಲ್ಲ ಮುಕ್ಕು ಹಾಲ್ ಮೆಟಲ್ಸ್ ಏನು ಬೇಕು ಆಚೆ ಸೈಡ್ ಮೇಲೆ ಕೆಲಸ ಐತೆ. ಆಚೆ ಹೋಗಿ ಬರ್ತಾನೆ, ಲೇಬರ್ ಹಚ್ಚಿ ಬರ್ತಾನ. ನೋಡಿ ಬಡ ಮಾಡ್ಕೋ. ಯೂಟ್ಯೂಬ್ ಚಾನಲ್ 4 ಲಕ್ಷ ರೂಪಾಯಿ ವಿಡಿಯೋ ಮಾಡ್ರ, ಅದು ತಿಂಗಳ ವಾ. ಏನ್ ಮಾಡತ್ತಿ? ದಗದ ಏನ್ ಮಾಡತ್ತೀನಿ? ದಗದ ಪಕ್ಷಿ ಎಲ್ಲ ಬಂದ ದಗದ ಪಕ್ಷಿ ಬಿಟ್ಟು ಏನ್ ಮಾಡತ್ತೀನಿ? ಮಿಸ್ತ್ರಿ ಯೂಟ್ಯೂಬ್ ಚಾನಲ್ ಮಾಡತ್ತನ್ರಿ, ತಿಂಗಳ 4 ಲಕ್ಷ ಪಗಾರ ಇದ್ರೆ ಗೊತ್ತಂದಕ್ಕ. ಹೌದಾ? ಹ್ಞೂ ರೀ. ದಿನ ಬಿಟ್ಟು ಬರ್ತೈತಿ ಇದ್ರಿ ಕಟ್ಟೆ ಇಲ್ಲ 4 ವರ್ಷ ಬರ್ತೈತ್ರಿ. ಹ್ಞೂ ರೀ. ಮಾಡ್ಕೊಂಬಲ್ಲಿ ಬರೋಬರ್ ಬೇಡ ನಿನಗೆ ಮಗನ. ನೀ ಹಂಗೆ ಮಾಡಬಾರ್ದೈತಿ ನಂಗೆ. ನಾ ಏನು ಮಾಡಿನೋ ಅವತ್ತು ಪ್ರಪೋಸ್ ಮಾಡಕ್ಕೆ ಹೋಗಿದ್ವಿ, ನೆನಪೈತೇನೆ? ಹ್ಞೂ ಹೋಗಿದ್ವಿ, ಕರ್ಕೊಂಡು ಹೋಗಿದ್ಲ ನೀನು? ಕರ್ಕೊಂಬಂದೇವ. ಇಲ್ಲ ನಮ್ಮ ಈ ಪ್ಲೇಸು ಚಲೋ ಐತಿ ಮತ್ತು ಗುಡಿನೂ ಚಲೋ ಐತಿ, ಸ್ವಲ್ಪ ಹೋಯ್ ಬಾ ಅಂದ್ಲ, ಅದಕ್ಕೆ ಕರ್ಕೊಂಡು ಬಂದಾನೆ. ಮಗನ ನಾಟಕ ಏನ್ರ ಡಾವ್ ಇಟ್ಟಿರ್ತೀನಿ, ಲಕ್ಕ ಕರ್ಕೊಂಬಂದಿ. ಹಂಗೇನಿಲ್ಲ, ಅಲ್ಲೇ ನಮ್ಮ ಮನ್ಯಾಗ ಒಂದ ಹುಡುಗಿ ಬಂದಾಳ. ಆಕೆ ನಿಂತ್ರ ಆಗ್ತು ಫ್ರೆಶ್ ಆಗ್ಬಿಟ್ಟೈತೆ ಆಕೆ ಮ್ಯಾಗ. ಅದಕ್ಕೆ ಇಲ್ಲೇ ಬರ್ತಾ ಆಕೆ ಡೈಲಿ. ಅದಕ್ಕೆ ಸ್ವಲ್ಪ ಹ್ಞೂ ಅಂದ ಈಗ ಹೋಗಿ ಪ್ರಪೋಸ್ ಮಾಡಬೇಕು. ಇಲ್ಲೇ ಬರ್ತಾ ಆಕೆ? ಹಾಂ ಇಲ್ಲೇ ಬರ್ತಾ. ಹೋಗೋ ಕೆಲಸ ಎಲ್ಲ ಪುರೋಹಿತ ಬೆರ್ಕಿ ಹಿಡಿ ಅವಾಗಡೆ ಹಿಡಿದಿಪ್ಪ ಮಗ ಪ್ರಪೋಸರ್ ಮಾಡಿ ಬರ್ತಾನೆ. ನಾನು ಬಿಟ್ಟು ಹೋಗ್ಯಾನ ಅಣ್ಣ ಕೊಂಡ್ರಿ ಇಲ್ಲೇ ಬರ್ತಾನೋ ನಾವು ಬ್ಯಾಡ್ ಕೊಂಡ್ರೋ ಮರ ನೀ ಬಂದ್ರೆ ಎಲ್ಲ ಹರಿಗಡಿಸ್ತಿ. ದೋಸ್ತ ಅಂತ ದೋಸ್ತ
ಕೊಟ್ಟೆ ಪ್ರಪೋಸರ್ ಆಗಿ ಹಾ ಅವ್ರು ನೋಡಪ್ಪ ನಿಂತ್ಕೊಂಡ್ರೆ ಬಂದ್ ಕೂಡಲೇ ಹಾಕ್ತಾನೆ. ಎಕ್ಸ್ಕ್ಯೂಸ್ ಮೀ, ನಿಮ್ಗೊಂದು ಮಾತು ಹೇಳ್ಬೇಕಾಗಿತ್ರಿ. ಹೇಳೋದ್ರಿಗಿನ್ನ ಯಾವ ಥರ ಪ್ರಪೋಸ್ ಮಾಡಿರೋ ಒತ್ತಡಕ್ಕೆ ಕಿಸ್ಕಾಲಕ್ಕೆ ಕೇಳುವೇನು ಸರಿ ಇಲ್ರ? ಹೂವ ಇಲ್ಲ ಗಂಟೆ ಪ್ರಪೋಸ್ ಮಾಡಿ ನನ್ನ ಹೃದಯದಲ್ಲೊಂದು ಮನೆ ಕಟ್ಟಿರೋನು, ಆ ಮನೆ ಮುಂದೆ ಗಿಡ ನೆಟ್ಟಿರೋನು. ನೀವು ಹೂ ಅಂದ್ರೆ ಆ ಗಿಡದ ತಳಗೆ ಸಂಸಾರ ಮಾಡು, ಇರಲಿಲ್ಲ ಅಂದ್ರೆ ಏನೈತಿ ಆ ಗಿಡಕ್ಕೆ ಹೋಗಲ್ಲ ಹಾಕೋತೀನಿ. ಸರ್ವಜ್ಞ ಸರಿ ಆಗಲಿಲ್ಲ ಸ್ಟಾರ್ಟ್ ಆಗೋದು ಹೇಳ್ರಿ ಇದನ್ನೆಲ್ಲ ಸೈಟ್ ಒಳಗೆ ಹೂ ಅಂದ್ರೆ ಎಗರಸ್ ಅಂಗಡಿ ಇಡ್ತಾನೆ, ಆ ಎಗರಸ್ ಅಂಗಡಿ ನೀನೇ ಹೊಡ್ತೀಯ. ಹಂಗಾರೆ ನಮ್ಮ ಪ್ರಪೋಸ್ ಖುಷಿಗೆ ತಗೋ, 50 ರೂಪಾಯಿ ಐತಿ, ಎಂಜಾಯ್. ಮಗ ಇಡ್ಡೆ ಯಾತ ಒಪ್ಪಿಳು ಬೆರಕಿ ದನಿ ಹಿಡ್ಸಿದಲ್ಲ ನಾನ್ರ ಹಂಗಾನ ಪಾರ್ಟಿ ಮತ್ತ ಪಾರ್ಟಿ ಕೊಡ್ನು ಇವತ್ತು ಸಾಯಂಕಾಲ ಕೊಡ್ನು. ಸಾಯಂಕಾಲ ಆಯ್ತು, ಸಾಯಂಕಾಲ ಕೊಡ್ನು ಹೋಗೋಣಂತ. ಎಲ್ಲ ಮಾಡ್ದೆ ನಮ್ಮ ಅಪ್ಪ ಸ್ವಲ್ಪ ಫೋನ್ ಹಚ್ಚ ಸ್ವಲ್ಪ ತಗದೈತಿ, ಹೊಲ್ದಾಗ ನೀರ ಸುದೈತಿ ಬರ್ತಾನ. ಆಯ್ತು ಬರ ಮುಗಿಸ್ಕೊ ನಿಂಗೆ ಕಾಲ್ ಮಾಡ್ತಾನೆ ಸಾಯಂಕಾಲ, ಪಾರ್ಟಿ ಬಂದ್ಬಿಡು. ಹಾ ಮರಿಬೇಡ. ಹ್ಞೂ ಅವತ್ತು ಪ್ರಪೋಸ್ ಮಾಡಿ ಬಂದೆ, ಸುದ್ದಾಗೈತ್ಲ, ಮತ್ತೇನು ಅದ್ರಾಗ ಏನಾಗೈತಿ? ಅದ ಸುದ್ದಿ ಏನೋ ಆಗಿತ್ತು, ಆಮೇಲೆ ಏನು ಮಾಡಿದ್ದೆ ನೆನಪೈತೆ ನಾನು. ಹೇಳಿದ್ನೆಲ್ಲ ಇಷ್ಟೆಲ್ಲ ಕೆಟ್ಟದ ನಾವು ಮಾಡಿ ಕಿಸ್ಗಾಲ ಹಾಕ್ತಾನೆ, ಮನೆ ಮುಂದೆ ಗಿಡ ನಡ್ತಾನೆ, ಊರ್ಲ ಹಾಕೋತಂದ್ರೆ ಲೋ ಅಲ್ಲ. ಪ್ರೀತಿ ಅನ್ನೋದು ಸಾಯ್ದ್ರೊಳಗೆ ಇರಂಗಿಲ್ಲ, ನಾನು ನೋಡ್ಕೋ ರೀತಿ ಒಳಗೆ ಇರ್ತೈತಿ. ನಾನು ನೋಡ್ಕೋತೀನಿ. ಅವ್ನು ಹೂವಾಗಿಯೋ ಏನು ಕೊಡ್ಲಾರ ಪ್ರಪೋಸ್ ಮಾಡ್ಯಾನ ನಿನಗೆ. ನಾನು ನಿನಗೋಸ್ಕರ ಹೂವನ್ನ ತಂದಿನಿ ನೋಡ, ತಗೋ ಹೂವ ತಂದಿನಿ. ನಂಬಂಗಿಲ್ಲ ನಾನು ಅಷ್ಟು ನಂಬಿಕೆ ನಿನಗೆ ನಂಬ, ತಗೋ. ಅದಕ್ಕೆ ತಲೆ ಕೆಡ್ಸ್ಕೊತೀನಿ, ಮ್ಯಾರೇಜ್ ಮಾಡೋ ಏನಾರ ತಗೋ ಹೇಳ್ತಾನೆ. ಆದ್ರೆ ಇಲ್ಲ ಏನಿಲ್ಲ ತಗೋ, ಈಗ ಹೇಳಕತ್ತಿಲ್ಲ ಆ ಮ್ಯಾರೇಜ್ ಮಾಡಕ್ ಬರ್ತೈತೆ ತಗೋ. ಸುನಿಲ್ಲ ಅವ್ರದ್ದು ಲವ್ ಸ್ಟೋರಿ ಆಯ್ತು, ನಿನ್ಗೆ ಯಾವ ಬಿದ್ದಿಲ್ಲಣ್ಣ? ನನಗೂ ಹುಡುಗಿ ಬೀಳ್ತಿಲ್ಲೋ ಕರೆ. ಹಿಂಗಾಗಿ ನಂಗೆ ಯಾವ ಬಿದ್ದಿಲ್ಲೋ ಮಗನ. ನೀ ಏನು ಮಾಡಿದ್ ಗೊತ್ತೈತೆ ನನಗೆ? ಏನೈತಿಲ್ಲ ನಮ್ಮ ಮನೆ ಕಡೆ ನಮ್ಮ ಊರಾಗ 4 ಪ್ಲಾಟ್ ಅದಾವ. ಹ್ಞೂ ಒಂದು BMW ಐತೆ ನಮ್ದು. ನನ್ನ ಬಿಸ್ನೆಸ್ ಸಣ್ಣ ತಿಳ್ಕೊಂಡು ಎಣ್ಣೆ ಯಾವ್ದು ಮತ್ತೆ ಕುಂಡ್ರಾಕ ಒಬ್ಬರಿಗೆ ಅನುಕೂಲ ಆಗುತ್ತಲ್ಲ. 4 ಮಂದಿ ಹೋಗೋದೈತೆ, ಇರೋರು ಇಬ್ಬರು ಇದೀವಿ. ಆದ್ರಿಲ್ಲ ಏನಿಲ್ಲ, ನೀವು ಒಬ್ಬಾಕಿಯಪ್ಪ ಕರ್ಕೊಂಡು ಹೋಗಿ ಒಂದು ಸೈಕಲ್ ಆದ್ರೆ ಸಾಕ, ಮೋಟರ್ ಸೈಕಲ್ ಭಾಳ ಐತಿ. ನಿಂಗೆ ಇನ್ನೂ ಗೊತ್ತಿಲ್ಲ, ಬರೀ ಕೂತಲ್ಲ ಸೌಂಡ್ ಮಾಡ್ರೆ ಅಮೌಂಟ್ ಬರ್ತಾವ. ಅಮೌಂಟ್ ಅಂತ ಬಿಸ್ನೆಸ್ ಬರ್ತಾರೆ, ಅಮೌಂಟ್ ಅಂತ ಸಿಕ್ಕಂಗ ಬರ್ತಾವ ಅವಂಗ. ಈಗ ಏನ್ ಹೇಳಿದ್ರಲ್ಲ ನಿಮಗ್ ಬಿಸ್ನೆಸ್ ಅದ, ಅವ್ನ ಫ್ಯಾಕ್ಟ್ರಿ ಐತಿ ದೊಡ್ಡ. ಅವ್ರ ಅಪ್ಪ ಗಳಿಸಿಟ್ಟಾನ, ನಿಮ್ಗೆ ಗಳಿಸಿದ್ ಇದನ್ನ ತೋರಿಸ್ತೀನಿ ನೋಡ್ರಿ. ಮಗನ ನೀನು ನಂದು ಅದಿಗಡಿಸಿನಿ, ನಾನು ನಿಂದು ಅದಿಗಡಿಸಿನಿ. ಮಗನ ಚಲೋ ಮಾಡಿದ್ದಾಳ, ಅದು ಒಂದೇ ಮೇಂಟೈನ್ ಮಾಡ್ಕೋತ ಹೊಂಟೀನಿ ಆರಾಮ್ ಸರಿ. ಎಲ್ಲ ಅದಿಗಡಿಸಿಟ್ಟು ನೋಡು. ಹೌದು, ನಿಲ್ಲ ಮಾಡೋದು ಬಿಡಿಸಿ ನಾ ಮಾಡೋ ಮ್ಯಾಟ್ರ್ ನಿನಗೆ ಹೆಂಗೆ ಗೊತ್ತಾಯ್ತು? ಖುಷಿಗೆ ತಗೋ, 50 ರೂಪಾಯಿ ಐತಿ, ಎಂಜಾಯ್. 50 ರೂಪಾಯಿ ಸಿಕ್ಕ ಇವತ್ತು ಜಾತ್ರೆ ಪುಲಿ. ಮತ್ತೆ ಏನು ಮಾಡಿನ
ಅವತ್ತು ಗಿಫ್ಟ್ ತಂದು ಕೊಟ್ಟು ಗೊತ್ತೈತೆ ನಿಂಗೆ ಹಾ ಆ ಗಿಫ್ಟ್ ನಾ ಕೊಟ್ಟಿದ್ದೆ. ನೀ ಕೊಟ್ಟಿದ್ದ ಹಾಂ ನನಗೇನು ಗೊತ್ತದ ಹಾ ಅವತ್ತು ನೀ ನನಗೆ ವಾಪಸ್ ತಂದು ಕೊಟ್ಟು ಗೊತ್ತೈತೇನ ಹಾ ಹಾ ಅದು ನಾನೇ ಪ್ಯಾಕ್ ಮಾಡಿಸಿದ್ದೆ. ಅದ್ರೊಳಗೆ ಗಿಫ್ಟ್ ಇದ್ದಿದ್ದೇನೈತಿ ನಂದ ಅದು. ನಿಂದದ ಹ್ಞೂ ಮತ್ತು ನನಗೇನು ಗೊತ್ತಾಗ ಕೊಟ್ಲು ನಾ ಇಸ್ಕೊಂಡಿ ಅಷ್ಟ. ದೋಸ್ತ ಅಕ್ಕಿ ಮೋಸ ಮಾಡ್ಯಾಳ, ನಾ ಮಾಡಿಲ್ಲ. ಹಾಂ ನಾವಿಬ್ಬರು ಅಕ್ಕಿ ಸಲುವಾಗಿ ಜಗಳೋದು ಬೇಡ. ಏನು ಹೇಳ್ತಾನೆ ನಂಗೆ ನೀ ಮುಖ್ಯ ದೋಸ್ತ. ದೋಸ್ತ ನಂಗೂ ನೀನ ಮುಖ್ಯ ಅನ್ನೋ ದೋಸ್ತ. ದೋಸ್ತ ನಾವಿಬ್ಬರು ಫಸ್ಟ್ ಇರೋದು ಹೆಂಗಿದ್ವಿ ಹಂಗೆ ಇರು ನಾವು. ನಂಗೆ ನೀ ಬೇಕು. ಹಾಂ ನಂಗೂ ನೀ ಬೇಕು. ಆಕಿ ಹೋಗ್ಲತ್ತ ಹೋಗ್ಲಕ್ಕಿ ಈಕಿ ನಿಮ್ಮ ನಂದು ಆಕಿ ನಾನು ನಮ್ಮಂಗಿಲ್ಲ ನೀನು ನಮಗ. ಇನ್ನು ಆಕಿ ನಿಂಗೆ ಗೊತ್ತಿಲ್ಲ, ನಂಗೂ ಆಕಿ ಗೊತ್ತಿಲ್ಲ. ಓಕೆ ಬಾರು ದೋಸ್ತ ಹಗ್ ಮಾಡು ಬಾ. ಹಾಗೆ ಮಾಡೋಣ. ಬಾ ಬಾ. ಒಂದು ಸೆಕೆಂಡ್ ದೋಸ್ತ ಅಂದ್ರೆ ದೋಸ್ತ ಕೊಡ್ಬೇಕು ದೋಸ್ತ. ಅದು ದೋಸ್ತಿ. ಒಂದು ಸೆಕೆಂಡ್ ಕಾಲ್ ಬರೋದೈತಿ. ಕಟ್ ಮಾಡು, ಅದು ಇಂಪಾರ್ಟೆಂಟ್ ಅಲ್ಲ, ನಾವು ಇಂಪಾರ್ಟೆಂಟ್ ಈಗ. ಹೌದಲ್ಲ? ಬಾ ದಿವ್ಸಂದ್ರೆ ಆಗ ಮಾಡತ್ತೀನಿ ಬಾ ಮಗ. ಏ ನಾನು ತಡಿ ಫೋನ್ ಬರೋದೈತಿ. ಮತ್ತು ನನಗೆ ಕಟ್ ಮಾಡಿಸಿ ನೀ ಹತ್ತು ತಪ್ಪಾಗಂಗಿಲ್ಲ. ಫಸ್ಟ್ ಹಗ್ ಮಾಡ್ಬೇಕು ದೋಸ್ತ, ಭಾಳ ದಿನ ಆಯ್ತು ನಾವು ಕೂಡಿ. ಹಾಂ ಹಿಂಗೆ ಇರೋಣ. ಹಾಂ ಇದು ಫೋನ್ ಬಂದಿತ್ತಪ್ಪ, ಒಂದು ಸೆಕೆಂಡ್ ನಾನು ನೋಡ್ತೀನಿ. ಅದಕ್ಕೆ ನಾನು ಅಟ್ ನೋಡ್ತೀನಪ್ಪ. ದೋಸ್ತಿ ಇಂಪಾರ್ಟೆಂಟ್. ಬಾರೋ ದೋಸ್ತ. ಹಲೋ